الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين بسم الله الرحمن الرحيم والتين والزيتون وطور سينين وهذا البلد الأمين لقد خلقنا الإنسان في أحسن تقويم ثم غدت مصر سافرين إلا الذين آمنوا وعملوا الصالحات فلهم أجر غير ممنون فما يكذبوك بعد بالدين أليس الله بأكبر الحق بسم الله الرحمن الرحيم ويل لكل همزة لمزة الذي جمع مالا وقدر يحسب أن ماله أخرجه كلا لئن بجنت الهدمة وما أدراك ما الهدمة نار الله المقدسة التي تطلع على الأفئدة في يوم ممتد بسم الله الرحمن الرحيم ألم تر كيف فعل ربك بأصحاب الفيل ألم يجعل كيدهم في تضليل وسلالهم وإنما ترميهم بحجارة من سجيل فجعلهم كعصف معقول بسم الله الرحمن الرحيم أرأيت الذي يكذب بالدين فذلك الذي يدعو اليتيم ولا يحض ولا يطعم المسكين فويل للمصلين عن صلاتهم ساهون الذين هم يراءون ويمنعون الماعون بسم الله الرحمن الرحيم قل يا أيها الكافرون ما تعبدون ولا أنتم عابدون ما أعبد ولا أنا عابد ما عبدتم ولا أنتم عابدون ما أعبد لكم دينكم ولي دين بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم رضي الله عما صلى سيدنا شفينا حبيبنا مولانا محمد سبحان ربك رب العزة عما يصفون السلام على المرسلين والحمد لله رب العالمين لا سولي کی دوست رہوگی لا سولي کی دوست رہوگی ನೀವು ಒಂದಿಟ ಆರಾಮ ಇದು ಒಂದು ತಿಂಗಳ ನಾನು ನೋಡಿ ಎಲ್ಲದಕ್ಕೆ ಜನ ಕೆಲವು ಮಂದಿಗೆ ಬಡವರಿಗೆ ಭಾಳ ಅಲ್ಲಲ್ಲ ಮತ್ತು ಎಲ್ಲರೂ ಮತ್ತೆ ಸಮಸ್ಯೆ ಇರ್ತದೆ ಕೇಳಕ್ಕಂತ ಹಾತಾಡ್ತಾರೆ ಮತ್ತು ಇದು ಸಂಪರ್ಕಿಲ್ಲ ಹೇಳಕ್ಕೆ ಬರೋಂಗಿಲ್ಲ ಅದಕ್ಕೆ 20 ವಯಸ್ಸು ಆಗೋ ಮಟನ ಏನು ಮಿಸಕ್ಬೇಡ್ರಿ ತ್ರಾಸ ಕೊಡಬೇಡಪ್ಪ ಕ್ಲಾಸ್ ಕೊಡೋಕೆ ಹೋಗ್ಬೇಡಿ ಅತ್ತಾಗ 80 ವಯಸ್ಸು ಆಗಿದ್ದ ಅತ್ತಾಗ ಮ್ಯಾಗ್ಲಾಗ್ಬಿಟ್ಟದ್ದು ಆಗ್ಬಿಟ್ಟು ನನ್ನ ಅಲ್ಲಿ ತನಕ ತ್ರಾಸ ಕೊಡ ಅಲ್ಲಿ ಮಟ ನಾನು ಜವಾಬ್ದಾರಿಪ್ಪ ಅಂದ್ರೆ ತ್ರಾಸ ಕೊಡೋಕೆ ಹೋಗ್ಬೇಡ್ರಿ ಭಯ ಪಡಿಸೋಕೆ ಬರುದ ಹೋಗುದ ನೋಡ್ರಿ ಎಲ್ಲ ಕಾಪಾಡು ನಿಮ್ಮ ಕೈ ಯಾರಿಗೂ ಬಿಟ್ಟಿಲ್ಲ ಅದ ಯಾರು ಅದನ್ನ ಕಾಪಾಡ್ರಿ ನೋಡಿ ಮತ್ತೆ ಕುದ್ರಿ ಕುದ್ರಿ ಕಾಪಾಡ್ರಿ ಮತ್ತ ಏನಾಗುಲ್ಲ ಮಾಡಿ ಉಲಾಟವ ನನ್ನ ಸೇವಾ ಮಾಡುವಾಗ ಈ ಅಮಾಜ್ಗೊಮ್ಮೆ ಬೆಸ್ತಾರ್ಗೊಮ್ಮೆ ಗದ್ಗಿ ತರಾಕ ಸಿದ್ಧಲಿಂಗಪ್ಪನ್ ಮಾಡ್ಕೊಂಡೇನಲ್ಲ ಮ್ಯಾಗ ಆರಾಮಿಲ್ರಿ ಅವ ಹ್ಯಾಂಗ ಮುಖಂದ್ರ ಹೇಳ್ರಿ
ಈ ಇಂಡಿ ಯಾವ ಗಂಡ ಹೆಂಡತಿ ಮಕ್ಕಳು ಬಂದಾರ ಇಂಡಿಯಾರ ನೀವು ಬರ್ರಪ್ಪ. ನಿಂದ್ರಮ್ಮನಿ ಅಲ್ಲೇ ನಿಂದ್ರ ಅಜ್ಜ ನಿಮ್ಮ ಮನೆಗೆ ಬಂದು ನೋಡ್ಕೊಂಡು ಏನೇನೇನ ಆ ಥರ ಮಾಡಿರ್ತಾನ. ಆದ್ರೆ ಎಲ್ಲದೂ ನಾವು ಇದ್ದಲ್ಲೇ ಸಿಗುತ್ತಾ ಇದ್ದಲ್ಲೇ ಬರ್ತಾ ಅಂದು ತಿಳ್ಕೊಂಡ್ರೆ ಅಷ್ಟು ಸರಳ ದೇವ್ರಲ್ಲ ಅನ್ನೋ ದುಡಿಮೆ ಆಗ್ಬೇಕು. ಮಾಡ್ಕೋ ಕಾಯ್ಕ ಮಾಡ್ಕೋ. ನಿನಗ ಒಂದು ಕೆಲಸ ತರ್ತೇನೆ ನಾನು. ಆ ಕೆಲ್ಸಕ್ಕೆ ಹೋಗ ಹತ್ತ ನಮಾಜ್ ಮಾಡು, ಅಲ್ಲ ನಲ್ಲಿ ದುವಾ ಬೇಕು. ಅದು ಯಾಕೆ ನೆಡುವುದಿಲ್ಲ, ಯಾಕೆ ಬರ್ಕತ್ತಾಗುದಿಲ್ಲ, ಯಾಕೆ ನಿಮ್ಮ ಸಮಸ್ಯೆ ಬಗೆಹರಿದಿಲ್ಲ, ಅದನ್ನ ನನಗೆ ಬಿಟ್ಟು ಕೊಡ್ರಿ. ಹೇಳ್ರಿ ಈ ಬಿಜಾಪುರ ಕಡೆ ಎಲ್ಲಾರು ಬಂದಾರ ನೋಡ್ರಿ. ಬಿಜಾಪುರದವ್ರು ಯಾರು ನೋಡ್ಬರ್ರಿ? ಬರ್ರಿ ಅಲ್ಲಿಂದ ನಾವ್ರಿ ಅನ್ನಂಗಿಲ್ಲ. ಮುಂದೆ ಬರ್ಬೇಕ್ರಿ. ಆಶೀರ್ವಾದ ಬೇಕಂದ್ರೆ ಕೆಲಸ ಆಗ್ಬೇಕಾದ್ರೆ ಮುಂದೆ ಬರ್ಬೇಕು. ಹೇಳ್ರಿ ಇವರು ಹ್ಞೂ ನಮ್ಮನ್ಯಾರ ಹ್ಞೂ ಆ ಇಡೀ ಹೌದಣ್ಣ? ಹೌದು. ಏನ್ ಮಾಡ್ಕೋಬೇಕು, ಏನು ಗಳಿಸ್ಕೋಬೇಕು ಎಲ್ಲ ಗಳಿಸ್ಕೊಂಡ. ಹ್ಞೂ ಇವನ್ನ ಹ್ಞೂ ನೋಡಿ 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 ಇವನು ಹುಡುಗಿ ನೋಡಿ ಬಕ್ಪಲ್ಲಿ ಬೀಳುವಂಗ ಮಾಡಿ ಮಾಟ ಮಾಡಿ ಹೆಟ್ಟಿದ. ಮತ್ತು ಅದನ್ನ ಶುದ್ಧ ಮಾಡೋದು ನಿನ್ನ ಅಲ್ಲ ಈಗ. ಶುದ್ಧ ಮಾಡ್ಬೇಕಂತೇಳಿ ಅದು ಹೋಗ್ಯಾನಪ್ಪ ಮೊನ್ನೆ. ಯಾವ ಪ್ರಕಾರ ತೋರ್ಸಿ ಬಂದಾನ ಅಂತ ಪ್ರಕಾರ ಬೂದಿ ನಂಬ್ರಿ, ದುಡಿಮೆ ಮಾಡ್ರಿ. ಅಮಾಸಿ ಒಮ್ಮೆ ಹಚ್ಚಬೇಕು. ನಿಮ್ಮ ಮಣಿದೇವ್ರ ದುರ್ಗಾದೇವಿ. ಹೌದಾ? ಹೌದಂತ್ರಿ. ಅಂತ ಮಣಿದೇವ್ರ ದುರ್ಗಾದೇವಿನ ನೀವು ಕಾಲಾಂಕಸ ಮಾಡಿ ಹಾಕಿ ನಡ್ಕೊಂಡ್ ಬಿಟ್ರಿ. ಮತ್ ನನಗೆ ಯಾವಾಗ ನಡ್ಕೊಂತೀರಿ ನೀವು? ಆ ತರ ನಂಬಿ ನಡ್ಕೋರಿ. ಮತ್ ಒಳ್ಳೆ ನೀವು ಮನ್ಯಾಗ ಕುಂತ ಹೇಳ್ಬಂದಲ್ಲ ಅಜ್ಜ, ಮೊದಲೇನಕ್ಕಿಂತ ಮಾಡ್ಕೊರಿ, ದುಡ್ಕೋರಿ, ನಂಬ್ರಿ, ಪ್ರಸಾದ್ ಕೊಡಪ್ಪ. ತೋಯಮ್ ಕುಂದ್ರ ಅಲ್ಲೇ ಹೋಗ್ರಿ. ನೀವು ಎಲ್ಲಿದ್ರಲ್ಲ ನಾವು ಹೊರಗೆ ಬೇರೆ. ನಿಮ್ಮ ಮನಿ ಒಳಗ ನಿಮ್ಮ ಸ್ವಚ್ಛಿಗೆ ಒಂದು ಅಜ್ಜ ಆಕಿ ಲಗ್ನ ಆಗಿಲ್ಕಿನ ಮೊದಲ ಆಕಿ ತವ್ರ ಮನ್ಯಾಗ ಕುಡಿಯತದ. ಅದಕ್ಕೊಂದು ಮಾಡಿಕೊಡ್ತಾನೆ. ಮುಂದಿನ ಮಾಸ ಕರ್ಕೊಂಬರ್ರಿ. ಹ್ಞೂ ಎರಡು ಮಾಸ ಕರ್ಕೊಂಬರ್ತಾರೆ. ಈ ಗುಲ್ಬರ್ಗದಾರು ತಂದೆ ತಾಯಿ ಮಗನು ಬಂದಾರಲ್ಲ, ಗುಲ್ಬರ್ಗದಾರ ಯಾರ್ರಿ? ಯಾಕಂದ್ರೆ ಹೇಳ್ರಿ. ಅಕ್ಕನ ಮಗಳು ಮಾಡ್ಕೋಬೇಕಂತ ಹ್ಞೂ ರೀ. ಆಕಿವು ಮಾಡ್ಕೊಳಕ್ ಒಳ್ಳೆ ಅಂತ. ಶುದ್ಧ ಮಾಡಲ್ಲ, ನೀನ ಮಾಡೋದಲ್ಲ. ನೀನು ನಂಬಿ ಬಂದಾರ ಅವ್ರ. ಆಕಿ ಹೆಂಗ ಒಳ್ಳೆ ಅಂತಳು. ಈಗ ಹೆಂಗದವ ನಿಮ್ಮ ಒಂದು ಒಂದೊಂದು ಇದನ್ನ ಮಾಡ್ಕೊಂತ ಬಂದಿನಿಲ್ಲ ಆ ಥರ ನಂಬಿ ಇನ್ನೂ ಒಂದು ವರ್ಷ ಕಂತಗೈತಪ್ಪ. ಅಲ್ಲಿ ಮಟ್ಟ ಸುಮ್ಮನೆ ಇದ್ರೆ ಆಕಿನ ದಾರಿ ತರ್ತೀನಿ, ಲಗ್ನ ಆಗುವಂಗೆ ಆಶೀರ್ವಾದ ಮಾಡ್ತೀನಿ.
ಅಲ್ಲೇ ಮಠ ನಮಗೆ ತಡ್ಕೊಳ್ಳೋದಾಗುದಿಲ್ಲ ಅಂದ್ರೆ ಬೇರೆ ಕಡೆ ನೋಡ್ಬೋದು. ಇನ್ನೂ ಹೋಗ್ಬೇಕ್ರಿ ಇನ್ನು 2 ವರ್ಷ ಆದ್ರೆ 20 ವರ್ಷ ಅಲ್ಲ ಅಜ್ಜಿ ಹೇಳಿದ್ ಬರಾಬರ್ ಐತನ ಟೈಮಿಂಗ್ ಅದು ಹಾಂ ನಾವು 1 ವರ್ಷ ಹೇಳಿನಿ ಈಗ, ಹ್ಞೂ ಅದು ಇನ್ನೂ 1 ವರ್ಷ ಹೆಚ್ಚಿಂದ ಐತೆ. ಅದನ್ನ ಹೇಳಿ ನಾನು ಎಗಿ ಒಡಿಸ್ಬಾರ್ದಂತ 1 ವರ್ಷ ಹೇಳಿ ಆಯ್ತು. ಇನ್ನೂ ಸಾಲಿ ಕಲಿಯೋದಾಗ ಏನು ಕಲೀಲಿ ನಿಮ್ದೇನು ಹಸಿರೋದು ಕಾಯಿ ಬರೀ ಆಶೀರ್ವಾದ ಕೈ ಬರ್ಸಿರೋಣ ಬಸ್ ಒಂದು ಕಟ್ರು ನಾನು ಬೂದಿ ನಂಬಿ ನಡ್ಕೋರಿ ಹತ್ತಿರ ಮಾಡಿಸ್ಬೋದು ಕೈ ಕಟ್ಟು ಹಾಂ ಹೇಳ್ರಿ ಚೌಡಿ ಹುಡುಗ ಹ್ಞೂ ಚೌಡಿಯಾರು ಯಾರಪ್ಪ ಒಂದು ಅಂಗಡಿ ಹಾಕ್ಬೇಕಂತ ಬಂದಿನಿ. ಕಾಯಿ ಓದ್ ಕಟ್ ಅಂತ ಅಂತೇಳ ಚೌಡಿ ಹುಡುಗ ಒಬ್ಬ ಹೋಯ್ತು ನೋಡು. ಇಲ್ಲೇ ಹೊರಗೆ ಹೋಗಿರ್ಬೇಕು ಹೋಗ್ಲಿಪ್ಪ ಕಾಯಿ ದಿವಸ ಗ್ಯಾರೇಜಿಗೆ ಕಟ್ಟಿ ಪೂಜೆ ಮಾಡ್ಕೊಂತ ಹೋಗ. ನಾನು ದಾರಿ ಒಳಗೆ ನಡೆದ ಆ ಗ್ಯಾರೇಜ್ ಮುಂದುವರಿಸ್ತೀನಿ ನಡುವ ಮಟ್ ಮತ್ತು ನಾನು ಲೈನ್ ತಪ್ಪಿದ್ರೆ ಗ್ಯಾರೇಜ್ ಒತ್ತೈತೆ ಬೈಕ್ ಒತ್ತೈತೆ ನಿನ್ನ ಮಗ ಒತ್ತೈತೆ. ಹಂಗೆ ಮಾಡಬೇಡ ತಪ್ಪು ಮಾಡ್ತಿರ್ತಾರೆ ಮಾನವರ ಅದು ಸಹಿಸ್ಕೋಬೇಕು. ನನಗ ಮುಂಚಿತವಾಗಿ ಜಾಗೃತಿ ಹೇಳೋದು ಒಂದು ನನ್ನ ವಚನ. ಆಯ್ತು ಅದ್ರೊಂದು ಭಯ ಭಕ್ತರಿಗೆ ಹಾಕಿಬಿಟ್ರ ಮಕ್ಕಂದ್ರ ಹ್ಞೂ ಹೆದರಿ ಸಪೋರ್ಟ್ ಮಾಡಂತ ಹೇಳ್ರಿ ಅಜ್ಜ ಅಂತ ಕೊಟ್ಟಿನಿ. ಈ ಇಂದ್ರಿ ಯಾರು ಬಂದಾರ ನೋಡಪ್ಪ ಗಂಡ ಐತಿ ಬರಿಪ್ಪ ಯಾಕಂದ್ರ ಹೇಳ್ರಿ ಇದಪ್ಪ ತಮಾಷೆ ಬಂದಾರ ಅವ್ರು. ಹ್ಞೂ 15 ವರ್ಷ ಆತು ಮಕ್ಕಳಾಗಿಲ್ಲ. ಹ್ಞೂ ಕೊಡ್ರಿ ಮತ್ತೆ ಎಂತಿಂತ ಒಂದೇ ಅಮಾಸಿಗೆ ಹ್ಞೂ ಅವ್ರದ್ದು ಮೂಡಿ ಬಂತಪ್ಪ. ಬನ್ನಿ ಚಲೋ ಆಗಲಿ ನೀನು ಮಾತಾಡ್ಕೊಂಡು ಅವ್ರು ಏನು ಮಾಡ್ತಾರೆ ಮಾತಾಡ ಮಕ್ಕಂದ ಹೇಳ್ರಿ ಮೊಹರಮ್ಮು ಗುದ್ಲಿ ಹಾಕುವ ಅಮಾಸಿ ಮಟ್ಟ ಒಂದು ಅಮಾಸಿ ತಪ್ಪೋದಿಲ್ಲ ಅಂದ್ರೆ ಹ್ಞೂ ನಾಳೆ ಮೊಹರಮ್ದಾಗ ಗಿಣಿ ಹಾಕಿ ಬಂದು ಎತ್ಕೊಂಡು ಕೊಡ್ತೀನಿ. ಅಲ್ಲಿ ಮಟ್ಟ ಇಲ್ಲ. ಅದು ಒಂದು ಆ ಹೆಣ್ಮಗಳಿಗೆ ಒಂದು ದೋಷ ಐತಿ. ಹ್ಞೂ ಆ ದೋಷ ಕರೆಕ್ಟ್ ಮಾಡ್ಕೋಬೇಕು. ಹ್ಞೂ ಅದಕ್ಕೆ ಔಷಧ ಕೊಡ್ತೀನಿ. ಕರೆ ಸುಳ್ಳು ದೋಷ ಇದ್ದದ್ದು ಅಂಗಡಿಗೆ ಕಾಯಿ ಬರ್ಸಿರಣ್ಣ ಕಾಯಿ ಬರ್ಸಿದಿಲ್ಲ. ಮತ್ತೆ ಅದು ಅಂಗಡಿ ಮನ್ಯಾಗ ಐತಿ. ಅದನ್ನ ಕಟ್ಟಿ ಪೂಜೆ ಮಾಡ್ಕೊಂತ ಹೋಗಿ ಹೆಬ್ಬಾಳ ಅದನ್ನ ಹೆಸರು ಹೇಳ್ಕೊಂತ ವ್ಯಾಪಾರಕ್ಕೆ ತಜ್ಜ ಈಗ ಒಟ್ಟ ವ್ಯಾಪಾರ ಆಗೋದು 2 ತಿಂಗಳು ಕಾಯಿ ಹೋದ ಕಟ್ರಿ ಹೆಬ್ಬಾಳ ಅದನ್ನ ಹೆಸರಲ್ಲಿ ಪಂಡ್ ಹೋಗಿರಿ. ಮೊಹರಂ ಕಂಡ್ ತಂದು ಮುಟ್ಟಿಸ್ರಿ. ಅಮಾಸಿಗೊಂದು 10 ಮುಂದಿನ ಮೊಹರಂ ಬರ್ತಾರೆ ಮುಂದೆ ಅಲ್ಲಿ ಮಠ ಮಾಸ್ತ ಮರ್ತೀವ್ರಿ ಹಾಂ ಮರ್ತೀವ್ರಿ ತೊಗೊಂಡು ಅವ್ರು ಏನು ಕೊಡ್ತೀನಿ ಅಂದಾರ ಅದಾರ ತೊಗೊಂಡು ಈಗ ಫಸ್ಟ್ ಬಂದಾಳ. ನಾನು ಪೂಜೆ ನಂಬೋಣ ಒಟ್ಟು ಕಲ್ಯಾಣ ಆಗುವಂಗೆ ಮಾಡ್ತೀನಿ. ಆಯ್ತು ಕೊಟ್ಟೀನಿ ರೀ ಕುಂದ್ರಿ ಯಾ ನಿನಜಿಗೆ ಮಾಸ್ತಾರನು ಬರ್ಬರ್ತಾವ ಆಗಲಿ ಎಷ್ಟು ಸಲ ಬರುದಂತ ಇಂದು ಒಂದು ಪ್ರಶ್ನೆ ಹೇಳ್ತೀನಿ. ಹೇಳಿ
ನಿನ್ನ ಮನಿಗೆ ನಿನ್ನ ಸಂಸಾರಕ್ಕ ಉಜ್ಜಳ ಆಗಲ್ಲಂಗ ಏಳಿಗೆ ಆಗಲ್ಲಂಗ ಏನೇನೋ ಆ ಮನಿ ಒಳಗ ರೂವು ಇಳಿಲಂಗ ಒಂದು ತಪ್ಪುತ್ಲೆ ಒಂದು ತಪ್ಪುತ್ಲೆ ಒಂದು ಅದನ್ನ ಮನಿನ ನಾಳೆ ಮಾಸ್ತರ ಅಜ್ಜಾರನ್ನ ಕರ್ಕೊಂಡು ಹೋದ್ರೆ ಅಲ್ಲಿ ಬಂದಾಗ ಈ ಅದನ್ನ ಕರ್ಕೊಂಡು ಈಗ ಪರ್ಮಿಷನ್ ಕೊಡ್ತೀನಿ ಕರ್ಕೊಂಡು ಹೋಗಿ ಅವ ಏನು ಅಂತಾನ ಆ ಥರ ಮಾಡ್ಕೊರಿ ಆ ಥರ ನಂಬ್ರಿ ನಡ್ಕೋರಿ ಅದು ನಿನಗೂ ಒಂದು ಮುಟ್ಟಿನ ದೋಷ ಐತಿ ಹೋಗತ್ತೆ ಹೌದಲ್ಲ ಅದು ಕೊಡ್ರಿ ಕೊಟ್ಟೇನ್ರಿ ಈ ಚಂದ್ರಶೇಖರ ಅದು ಏನೋ ಆಗುದಿಲ್ಲ ಅಕ್ಕಿನ ನಾನು ಏನು ಹೇಳಕತ್ತೀನಿ ಇಲ್ಲ ಮಾಚಿ ಇಲ್ಲಿಗೆ ಯಾವ ಥರದಿಂದಾರ ಆಕಿನ್ನ ಹಾಕ್ಕೊಂಬರ್ರಿ ಕರ್ಕೊಂಬರ್ರಿ ಅದನ್ನು ನೀವು ಕರ್ಕೊಂಬಂದ್ರಿ ಅಂತ ಅದನ್ನು ಮಿಸಗಿಲ್ಲ ಹಂಗೆ ನಾ ಮಾಡಿ ತಪ್ಪು ಒಂದು ವರ್ಷ ಮನೆ ಒಳಗೆ ಕಲ್ಯಾಣ ಯಾರ್ದಾಗ ಆಗಬೇಕಾದ್ರೆ ಒಂದು ವರ್ಷ ಟೈಮ್ ಮೂರು ದಿನಕ್ಕೊಮ್ಮೆ ನಾನು ಪ್ರಶ್ನೆ ಮಾಡಕ್ಕೆ ಹೋಗಿ ನಾ ಹೇಳಿದಾಗ ಹಾಕಿಸ್ಕೊಂತೆ ಬೋರ್ಡ್ ಈ ನಾಳೆ 13ನೇ ತಾರೀಕಿನಿಂದ 26ನೇ ತಾರೀಕಿನ ಮಟ್ಟ ರಾಜಯೋಗ ಐತೆ. ಯಾರು ಬೋರ್ ಹಾಕ್ಸೋರು, ಯಾರು ಹೊಸ ಮನಿ ತರ ಹಾಕೋರು, ಯಾರು ಹೊಸದಾಗಿ ಏನೋ ದುನಿಯಾ ಮಾಡಿದ್ರು 26ನೇ ತಾರೀಕಿನ ಒಳಗ ಅನ್ನುತ್ತೆ ಮಾಡ್ಬೋದು. ಬಟ್ ನಿನಗೆ ಎಲ್ಲಿ ಇರ್ತೈತಿ ಅಲ್ಲಿ ಹಾಕತ್ತ. ನಾ ಹೇಳಿದ ಟೈಮಿಂಗ್ ಒಳಗ ಪ್ರಸಾದ್ ಚೀಟು, ಒಂದು ಹೂವ, ನಿಮ್ಮ ಮನೆದೇವರು ಪ್ರಸಾದ ಇಷ್ಟು ಕೂಡಿ ಅದನ್ನು ತಗೊಂಡು ಹೋಗಿ ಪಟ್ಟಿಗೆ ಹಾಕಿ ಹಾಕಿಸ್ತೀನಿ ಅಂದ್ರೆ 26ನೇ ತಾರೀಕು ದಾಟ್ತಂದ್ರೆ ನಾ ಜವಾಬ್ದಾರಿ ಅಲ್ಲ. ಸುದ್ನ್ಯಾಗ ಅಲ್ಲಿ ತಾಜಾಗ ಸುಡೋದು ಹೋದ್ ನಿಜಗುಂದ ಯಾರು ಬಂದ ನಿಡ್ಗುಂದ್ರೆ ನಿಡ್ಗುಂದಿ ಇಲ್ಲ ಹುಡ್ಕೋರಿ ಎಲ್ಲ ಥರದಿಂದೂ ನನ್ನ ಆಶೀರ್ವಾದ ಇರ್ತೈತಿ. ಒಂದು ವಚನ ಕೊಟ್ಟಿಲ್ಲ, ನಮ್ಗೆ ದುಡ್ಕೋರಿ ಮಾಡ್ಕೋರಿ. ಕೆಲ್ಸದ ಒಂದು ಹೇಳ್ತಾನೆ ನಿನ್ನ ಮಗ ಇನ್ನೊಂದು ರೂಪಾಯಿದಾಗ 8ನೇ ಭಾಗರ ಆಗಲಿ 12ನೇ ಭಾಗಕ್ಕೆ ನಾ ಕೆಲಸ ಕೊಡುವ ಮಾಡಿ. ಗುರುಬುರ ಹತ್ರ ದೇವೇಂದ್ರಪ್ಪ ಗುಲ್ಬರ್ಗ ಯಾರ್ರಿ? ದೇವೇಂದ್ರ ಮಕ್ಕಂದರ ಹೇಳ್ರಿ. ಇವರು ಅಜ್ಜನ ಕರ್ಕೊಂಡು ಹೋಗಿಂದ ಹ್ಞೂ ಎಲ್ಲ ಚಲೋ ಆಗೈತಿ. ಆದ್ರೆ ಅಣ್ಣನ ಮಕ್ಕಳಿಗೆ, ತಮ್ಮನ ಮಕ್ಕಳಿಗೆ ಮಕ್ಕಳು ಬಾಳ್ಬೋದು. ಕೊಡಿ ಮಕ್ಕಳು ಅವ್ರಿಗೆ ಮತ್ತೆಲ್ಲ ಕೊಟ್ಟು ಅವ್ರು ಬಂದು ಹತ್ತಬೇಕಪ್ಪ ಇಲ್ಲಿ ನನ್ನ ಮೆಟ್ಲನ. ಬರ್ತಾರನ್ರಿ ಅವ್ರು? ಮೆಟ್ಲ ಹತ್ತಬೇಕ. ಮೊನ್ನೆ ಮೂರಮ್ಕ ಬರುವಾಗ ಕರ್ಕೊಂಡ್ ಬಂದಿದ್ರ ಕರ್ಕೊಂಡ್ ಬರ್ಬೇಕಾಗಿತ್ತು. ಅವಾಗ ಮಕ್ಕಳು ನಿಂದು
ಸಾಲದ್ದು ಒಂದು ಹೌದಲ್ಲ. ಈಗ ಹೆಬ್ಬಾಳೆ ಅದ್ರ ನಂಬಿಕೆ ಕುಂತಿಲ್ಲ ಆ ಥರ ಹೋಗು. ಅಜ್ಜಿ ಏನು ಕೊಡ್ತಾನ ಅದನ್ನು ತೊಗೊಂಡು ಹೋಗು, ಅದಕ್ಕೂ ದಾರಿ ಮಾಡ್ತೀನಿ. ಅವ್ರನ್ನ ನಿಮ್ಮ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಇಲ್ಲಿ ಅಮಾಸಿಗೆ ಕರ್ಕೊಂಬ, ಆಗ ಅವ್ರಿಗೇನು ಆಶೀರ್ವಾದ ಮಾಡೋದು ಮಾಡಿ ಸ್ವಲ್ಪ ಕೊಡು. ಬಿಜಾಪುರ ಯಾರು ನೋಡ್ರಿ, ಬಿಜಾಪುರದಾರ ಬಿಜಾಪುರದಾರ ಯಾರು ಬರ್ರಿ. ಮಗಳ ಬಗ್ಗೆ ನನ್ನ ಆಶೀರ್ವಾದ ಕಾಯಿ ಹೋದ ಅವರು ಹೊಸ್ತಾಗ ಬಂದವರು. ನಾಳೆ ಮುಖದ ಹೇಳ್ರಿ ನಿಮ್ಮ ಇವರು ಗುಡಿಯ ಬಂದಾರ. ಇವಾಗ ಹಿಂಗೆ ಹೇಳಿದ್ದ ಅದು ಆಗ್ಲಿಲ್ಲ. ಹೌದು. ಯಾಕ